ನಮಸ್ಕಾರ ಅಭಿಮಾನಿಗಳೇ, ನನ್ನ ಒಂದು ಪಕ್ಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಇವತ್ತೇನಪ್ಪ ವಿಶೇಷ ಅಂದರೆ ಲಾಗ್ ಬಂದು ನನಗೆ ಭಾಳ ತುಂಬ ವಿಶೇಷ. ಹುಲಿಗೆಮ್ಮ ಅಂತೇಳಿ ದೇವಸ್ಥಾನ ಬರುತ್ತೆ. ಸುಮಾರು ವರ್ಷಗಳ ನಂತರ ನಾನು ನಮ್ಮನೆ ದೇವ್ರಿಗೆ ಹೊರಟಿದ್ದೀನಿ. ಹಾಗೆ ಇನ್ನೊಂದು ಅಂಜನಾದ್ರಿ ಬೆಟ್ಟಕ್ಕೆ ಹೊರಟಿದ್ದೀನಿ. ಬನ್ನಿ ಇವತ್ತು ಯಾವ ಥರ ಇರುತ್ತೆ ಏನಂತ ಹೇಳಿಬಿಟ್ಟು ನಿಮಗೆ ತೋರಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಎಸ್ಪೆಷಲಿ ಮೇನ್ ಅಂದರೆ ಅಂಜನಾದ್ರಿ ಬೆಟ್ಟ. ನನಗೇನಕ್ಕೆ ವಿಶೇಷ ಅಂತಂದರೆ ನಾನು ಹೋಗೇ ಇಲ್ಲ ಲೈಫ್ನಾಗೆ. ಇಲ್ಲೇ ಇದ್ರೂ ಸುಮಾರು ಒಂದು 65-70 ಕಿಲೋಮೀಟ್ರ್ ಆಗುತ್ತೆ, ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ನಂದು, ಅದು ಲಾಗ್ ಜೊತೆಗೆ. ಬನ್ನಿ ಹೋಗೋಣ. ಹಾಗೆ ನಮ್ಮ ಮನೆ ದೇವ್ರಿಗೆ ಹೋಗ್ಬರ್ಬೇಕು. ಸಮಯ ಸಿಕ್ಕರೆ ಖಂಡಿತ ನಮ್ಮ ಮನೆ ದೇವ್ರ ದರ್ಶನ ಮಾಡ್ಕೊಂಬರ್ಬೇಕಂತಿದ್ದೀನಿ. ಅದನ್ನು ತೋರಿಸ್ತೀನಿ. ನಮ್ಮ ಮನೆ ದೇವ್ರು ಬಂದು ಹುಲಿಗೆಮ್ಮ ಅಂತ ಹೇಳ್ಬಿಟ್ಟು, ಅದು ನಮ್ಮದು ಹಳೆ ಗಾಡಿ, ಅದು ನಮ್ಮದು ಹೊಸ ಗಾಡಿ. ಅದು ಅಮ್ಮ ಕೊಟ್ಟಿದ್ದೀನಿ. ಅದು ಗಾಡಿ ಬಂದು ನಾವು ಅಮ್ಮಂದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ರಿ ಅಂತಾರಲ್ಲ, ಹಂಗೆ ಅದು ಬಂದು ನನ್ನ ಗಾಡಿ, ನಾನು ತೊಗೊಂಡಿರೋದು ಅದು. ಸೊ ಮತ್ತೆ ತಡ ಮಾಡೋದು ಅಭಿಮಾನಿದರುಗಳೇ. ಇಲ್ಲೀಗ ಒಂದು ಪಾಪು ಐತೆ, ನಮಸ್ಕಾರ ಮಾಡ್ಕೊಂಬಿಟ್ಟು ಸ್ಟಾರ್ಟ್ ಮಾಡಿಬಿಡೋಣ. ಸೊ ಬನ್ನಿ ಅಭಿಮಾನಿದರುಗಳೇ, ಈಗ ಅಂಜನಾದ್ರಿ ಬೆಟ್ಟದ ಕಡೆ ನಮ್ಮ ಪ್ರಯಾಣ ಶುರು ಮಾಡುವ ಸಮಯ ಬಂತು. ಸಮಯ ಬನ್ನಿ ತಡ ಮಾಡೋದು ಬೇಡ. 6:30 ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಅಮ್ಮನ 6:30 ಹೋಗೋಣ ಅಂತಂದ. ಲೇಟ್ ಆಯ್ತು ಆಲ್ರೆಡಿ ಇಲ್ಲೇ. ಮತ್ತೆ ತಡ ಮಾಡೋದು, ಬೇಗ ಹೋಗಿ ಬಂದ್ಬಿಡೋಣ. ಎಲ್ಲೇದನ್ರಿ ಮಾ ರೆಡಿ ಆಗತ್ತನ್ರಿ ಇನ್ನ? ಫೋನ್ ಮಾಡೋದು ಅವಾಗಿಂದ ಸುಮ್ಮನೆ ಹಂಗೆ. ಅಯ್ಯೇ ಅವ್ನು ರೆಡಿ ಆಗಲಿನ 20 ಸರಿ ಫೋನ್ ಮಾಡೋಣ ಹಂಗೆ. ಆ ಮೊಬೈಲಿಗೆ ಈ ಮೊಬೈಲಿಗೆ, ಈ ಮೊಬೈಲಿಗೆ ಆ ಮೊಬೈಲಿಗೆ ಅಂತ ಹಂಗೆ. ಕರೀಮ್ಮ ಜಲ್ದಿ. ಏಯ್ ಭಾರಿ ಸುಳ್ಳು ಬೆಳಗ್ರಿ ಇದು ಅಂದ್ಬಿಟ್ರಿ ಮಾ. ಚಹಾ ಕುಡಿಯಲ್ರಿ ಮಾ, ಚಹಾ ಬಿಟ್ಬಿಟ್ಟು ನಾವಾಗಲೇ 3-4 ದಿನ ಆಯ್ತು ಈಗ ಬಿಟ್ಟು. ಅವಾಗಲೇ ನಮ್ಮ ಲೆಜೆಂಡ್, ನಮ್ಮ ಗಾಡಿದು, ನಮ್ಮ ಕಾರಪ್ಪ ಸೊಕ್ಕರ. ಆಯ್ ಬೆಂಡಲಿಗೆ ಹಂಗೆ ಗೋಳೈಕೋಬೇಕು. ಅದನ್ನೇ ಗೋಳೈಕಣಾದ್ರಾಗ ಇರೋ ಮಜಾನೇ ಬೇರೆ. ಕಣಪ್ಪ ಯಾರೂ ಇಲ್ಲ ಪೆಟ್ರೋಲ್ದು. ಆರಾಮಿದ್ದೀರಂತ? ಇಲ್ರಿ, ಅಂಜನಾದ್ರಿ ಬೆಟ್ಟಕ್ಕೆ ಹೊಂಟೀವ್ರಿ. ಯೂಟ್ಯೂಬ್ ಚಾನಲ್ ಐತ್ರಾ, ಇದ್ರಾಗೂ ಬರ್ತದೆ ವಿಡಿಯೋ. ಹೊಡ್ಕೊಂತ ಬಂದಿ ಊರಾಗಲ್ಲ. ಅದಕ್ಕೆ ಯಾಕೆ ನಾಚಿಕೆ ಬೇಕು ಹೇಳು? ನಾಚಿಕೆ ಎಲ್ಲ ಏನಿದ್ರು ಊರಿಂದ ಆಚೆಗೇನೆ. ಫುಲ್ ಟ್ಯಾಂಕ್ ಮಾಡ್ರಿ ಅಣ್ಣ. ಬನ್ನಿ ಅಭಿಮಾನಿದಿರಲ್ಲ, ಟೀ ಕುಡಿಯೋಣ. ಸೊ ಮರದೊಳಗೆ ಸೂಪರ್ ಆಗಿರ್ತದೆ ಟೀ. ಒಂದು ಕಡೆ ನಾವು ಮಾಮ ಕರ್ಕೊಂಬಂದ, ಚೆನ್ನಾಗೈತೆ. ಹೆಂಗೆ ಮಟ್ಟಿ ಅದು ಬಸ್ ಸ್ಟ್ಯಾಂಡ್ ಮರದೊಳಿದು, ಅದ್ರ ಅಪೋಸಿಟ್ಟಾಗೆ. ಸೊ ಟೀ ಪಾಯಿಂಟ್ ಇರೋದು. ಒಂದ್ಸರಿ ಬಂದರೆ ಟ್ರೈ ಮಾಡಿ ನೋಡಿ, ಭಾಳ ಚೆನ್ನಾಗಿರುತ್ತೆ ಟೀ. ನೆಕ್ಸ್ಟ್ ಲೆವೆಲ್ ಆಗಿದೆ ಟೀ ಮಾತ್ರ. ಚೆನ್ನಾಗಿ ಬನ್ನಿ ಅಭಿಮಾನಿದರುಗಳೇ, ನಿಮ್ಗೊಂದು ವಿಶೇಷವಾಗಿರೋದಂತ ತೋರಿಸ್ತೀನಿ ಪ್ಲೇಸ್ ನೋಡಿ. ನಮ್ಮ ಹೆಮ್ಮೆಯ ತುಂಗಭದ್ರಾ ಜಲಾಶಯ, ಅಲ್ಲಿ ಫ್ರೆಶ್ ಗೇಟ್ ಇದೆ ನೋಡ್ರಿ, ತೋರಿಸ್ತೀನಿ ಅಂತ ಒಂದು ನಿಮಿಷ. ಇದು ನಾವು ನಿಂತ್ಕೊಂಡಿದ್ದೀವಲ್ಲ ಬ್ರಿಡ್ಜ್. ಸೊ ಈಗ ನೀವೇನು ಬ್ರಿಡ್ಜ್ ನೋಡ್ತಿದ್ದೀರಿ ನೋಡ್ರಿ, ಭಾಳ ಶೇಕ್ ಹೊಡೆಯಾಗುತ್ತೆ. ಹೆವಿ ಗಾಡಿ ಹೋದಂಗೆಲ್ಲ. ಸೊ ಈ ಥರ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ. ಇದೇ ನಮ್ಮ ಹೆಮ್ಮೆಯ ತುಂಗಭದ್ರಾ ಜಲಾಶಯ ನೋಡಿ, ನೀರೆಲ್ಲ ಬಿಟ್ಟಿದ್ದಾರೆ. ಮುಂದೆಗಡೆ ತೋರಿಸ್ತೀನಿ ನಿಮಗೆ ಹೋಗ್ತಾ ಹೋಗ್ತಾ.
ನೋಡಿ ಎರಡನೇ ವೀಕ್ಷಣಾ ಕೇಂದ್ರ ಇದು. ಸೊ ಇದು ಬ್ರಿಡ್ಜ್ ಮೇಲೇ ಎರಡಿದ್ದಾವೆ ಈ ಥರ. ಈಗ ಈ ಥರ ಎರಡಿದ್ದಾವೆ ಬ್ರಿಡ್ಜು ನೋಡಿ ಏನು ತಗೊಂಡಾಗೈತೆ. ಒಂಬತ್ತು ಪ್ಲಸ್ ಗೇಟ್ ಓಪನ್ ಮಾಡಿದ್ದಾರೆ ನೀರು ಜಾಸ್ತಿ ಇರೋದ್ರಿಂದ. ಸೊ ಇಲ್ಲಿ ಏನು ದ್ವಾರ ಬಾಗಿಲು ಕಾಣ್ತಿದೆ ಅಭಿಮಾನಿ ದೇವರುಗಳೇ, ಇದು ನಮ್ಮ ಮನೆ ದೇವರು ಹುಲಿಗೆಮ್ಮಂದು ಒಂದು ದ್ವಾರ ಬಾಗಿಲು. ಇಲ್ಲಿಂದ 2.25 ಕಿಲೋಮೀಟ್ರ್ ಇದೆ ನೋಡ್ರಿ. ಹೋಗಿ ನಮ್ಮ ಮನೆ ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ಆಂಜನೇಯದ್ರ ಬೆಟ್ಟಕ್ಕೆ 2 ದೇವರು ಅಂದರೆ ನಮ್ಮ ಮನೆ ದೇವರು ಹುಲಿಗೆಮ್ಮ ಮತ್ತು ಆಂಜನೇಯ ಸ್ವಾಮಿ ಸೀದಾ ಎಂಟ್ರಿ ಕೊಟ್ಬಿಡೋಣ. ಹಂಗೆ ಇಬ್ಬರದ್ದು ಒಂದೇ ದಿನ ದರ್ಶನ ಆಗ್ತದೆ. ಸುಮಾರು ವರ್ಷಗಳಾಗಿತ್ತು ನಾನು ಬಂದು, ಇಲ್ಲೇ ಇದನ್ನು ಏನೋ ಒಂದು ವೈಯಕ್ತಿಕ ಕಾರಣದಿಂದ ಬರೋಕ್ಕಾಗಿದ್ದಿಲ್ಲ. ಅದು ಇವತ್ತು ಆ್ಯಕ್ಚುಲಿ ನನಗೆ ನಮ್ಮ ಮಾಮನ ಜೊತೆಗೆ ಟೈಮ್ ಕೂಡಿ ಬಂದತೆ, ಅದು ಖುಷಿ ಅನ್ಸಾಗತ್ತೆ. ನಮ್ಮ ಮಾಮ ಕರೆದೆ ಒಂದೇ ಮಾತಿಗೆ ಹೋಗೋಣ ನಡಿ ಮಾಮ ಅಂದ, ಅದು ಖುಷಿ ಆಯ್ತು. ಬನ್ನಿ ಅಭಿಮಾನಿ ದೇವರುಗಳೇ. ಸೊ ಇವತ್ತೇನಪ್ಪ ವಿಶೇಷ ಅಂತಂದರೆ ನಮ್ಮ ಮಾಮ ಆಂಜನೇಯದ್ರ ಬೆಟ್ಟಕ್ಕೆ ಹೋಗೋಣ ಅಂತಂದಿದ್ರು. ಸೊ ಆಂಜನೇಯದ್ರ ಬೆಟ್ಟಕ್ಕೆ ಹೋಗ್ಬೇಕಂತೇಳಿ ಅಂದ್ಕೊಂಡಿದ್ವಿ. ನಮ್ಮ ಮಾಮನ ಜೊತೆಗೆ ಬಂದ್ವಿ. ಬಟ್ ಇನ್ನೊಂದು ವಿಶೇಷ ಏನಂತಂದರೆ ಭಾಳ ವರ್ಷಗಳಾಗಿತ್ತು ನಮ್ಮ ಮನೆ ದೇವ್ರಿಗೆ ಬಂದಿದ್ದಿಲ್ಲ ನಾನು. ಸೊ ಫಸ್ಟ್ ಟೈಮು ಸುಮಾರು ವರ್ಷಗಳ ನಂತರ ನಮ್ಮ ಮನೆ ದೇವ್ರಿಗೆ ಬಂದಿದ್ದೀನಿ. ಮಾಮ ಹಾಯ್ ಹೇಳು ಮಾಮ. ಹಾಯ್ ಮಾವ. ಕೈ ಏನೋ ಮಾಮ. ಹಾಯ್ ಮಾಮ. ನಮ್ಮ ಮಾಮ ಇದು. ಬನ್ನಿ ನಮ್ಮ ಮನೆ ದೇವ್ರು ತೋರಿಸ್ತೀನಿ. ಸೊ ನೋಡಿ ಅಲ್ಲೈತೆ. ಇದೇ ನಮ್ಮ ಮನೆ ದೇವರು. ಸುಮಾರು ವರ್ಷಗಳಿಂದ ಬಂದಿದ್ದೆ ನಾನು. ಈಗ ನೆಕ್ಸ್ಟ್ ಲೆವೆಲಾಗಿ ಮಾಡ್ಯಾರೆ. ಹೇಳ್ಬೇಕಂದ್ರೆ ಫೆಸಿಲಿಟೀಸ್ ಎಲ್ಲ ಭಾಳ ಚೆನ್ನಾಗಿದೆ. ಸ್ಟೇ ಆಗ್ಲಿಕ್ಕಾಯ್ತು, ಆಮೇಲೆ ಭಕ್ತಾದಿಗಳಿಗೆ ಎಲ್ಲ 7 ರೀತಿ. ಸೊ ಎಲ್ಲ ಥರದ್ದು ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈಗ ದೇವಸ್ಥಾನ ಪ್ರವೇಶ ಮಾಡಿ ಅಮ್ಮನ ದರ್ಶನ ಸಿಗುತ್ತೆ ಏನೋ ನೋಡ್ಬೇಕು ನಾನು. ಸೊ ಅಮ್ಮ ಅವ್ರ ದರ್ಶನ ಸಿಕ್ಕರೆ ಖಂಡಿತ ದರ್ಶನ ಮಾಡ್ಕೊಂಡೆ ಹೋಗ್ಬೇಕು ಇವತ್ತು. ನಮ್ಮ ಮಾಮಗೆ ಇದು ನಮ್ಮ ಮಾಮಗೆ ತುಂಬ ಧನ್ಯವಾದ ಅಮ್ಮ. ಹಾಯ್ ಮಾಮ, ಧನ್ಯವಾದಗಳು. ನಮ್ಮ ಮಾಮಗೊಂದು ಭಾಳ ಧನ್ಯವಾದ.